ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಕೂಡ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ಆಧಾರ್ ಕಾರ್ಡ್ ಸಂಬಂಧಪಟ್ಟ ಹಾಗೆ ರೇಷನ್ ಕಾರ್ಡ್ ಸಂಬಂಧಪಟ್ಟ ಹಾಗೆ ಈ ತಿಂಗಳು ಹೊಸದಾಗಿ ಒಂದು ಅಪ್ಡೇಟ್ ಬಂದಿದೆ. ಇವಾಗ ಲೇಟೆಸ್ಟಾಗಿ ಏನೊಂದು ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಈಗ ತಿಳಿಸ್ಕೊಡ್ತೀನಿ. ಎಲ್ಲರೂ ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ ಎಲ್ಲ ವಿಷಯದ ಬಗ್ಗೆ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ಮಾಡೋ ಒಂದೇ ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ಗೆ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇಲ್ಲಿ ನಿಮ್ಮೆಲ್ಲರ ಹತ್ರನೂ ಕೂಡ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ, ಹಾಗೆ ರೇಷನ್ ಕಾರ್ಡು ಕೂಡ ಇದ್ದೇ ಇರುತ್ತೆ. ಯಾಕೆಂದರೆ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ತುಂಬಾ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟು. ಯಾಕೆಂದರೆ ಇವೆರಡೂ ಕೂಡ ಡಾಕ್ಯುಮೆಂಟ್ ಇಲ್ಲ ಅಂದರೆ ಇಲ್ಲಿ ಸರ್ಕಾರದವರು ಯಾವುದೇ ಯೋಜನೆ ಲಾಂಚ್ ಮಾಡಿದ್ರು ಕೂಡ ಅದಕ್ಕೆ ನೀವು ಅಪ್ಲೈನೇ ಮಾಡೋಕ್ಕಾಗಲ್ಲ. ಮತ್ತು ನಿಮ್ಮ ಆಧಾರ್ ಕಾರ್ಡ್ ಏನಾದರೂ ಒಂದ್ಸಲಿ ಡಿಆಕ್ಟಿವೇಟ್ ಆಯಿತು ಅಂದರೆ ನೀವು ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಯಾವುದೇ ಥರದ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗಲ್ಲ, ಮತ್ತು ಅಕೌಂಟು ಕೂಡ ಫ್ರೀಸ್ ಆಗುತ್ತೆ. ನೀವು ದುಡ್ಡು ತೆಗಿಯೋಕ್ಕಾಗಲ್ಲ ಮತ್ತು ದುಡ್ಡನ್ನ ಡೆಪಾಸಿಟ್ ಮಾಡೋಕ್ಕಾಗಲ್ಲ. ಈ ರೀತಿ ಒಂದು ಪ್ರಾಬ್ಲಮ್ಸ್ನು ಕೂಡ ಫೇಸ್ ಮಾಡಬೇಕಾಗುತ್ತೆ. ಇಲ್ಲಿ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು, ಹಾಗೆ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು, ಏನು ಹೊಸ ರೂಲ್ಸ್ಗಳನ್ನ ಹೇಳ್ತಾರೆ ಅದನ್ನು ನೀವೆಲ್ಲರೂ ಕೂಡ ಟೈಮ್ ಟು ಟೈಮ್ ನೀವು ಫಾಲೋ ಮಾಡಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ನ ಕ್ಯಾನ್ಸಲ್ ಆಗೋದನ್ನ ಅಥವಾ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಆಗೋದನ್ನ ನೀವು ತಪ್ಪಿಸ್ಬೋದಾಗಿರುತ್ತೆ. ಇವಾಗ ಆಧಾರ್ ಕಾರ್ಡ್ ಸಂಬಂಧಪಟ್ಟಾಗಿ ಏನೊಂದು ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ನಿಮಗೆ ಫಸ್ಟು ತಿಳಿಸ್ಕೊಡ್ತೀನಿ. ಇದಾದಮೇಲೆ ನಿಮಗೆ ರೇಷನ್ ಕಾರ್ಡ್ ಸಂಬಂಧಪಟ್ಟಾಗಿ ಏನೊಂದು ಲೇಟೆಸ್ಟಾಗಿ ಒಂದು ಅಪ್ಡೇಟ್ ಬಂದಿದೆ ಇದ್ರ ಬಗ್ಗೆ ನಿಮಗೆ ನೆಕ್ಸ್ಟು ತಿಳಿಸ್ಕೊಡ್ತೀನಿ. ಇವಾಗ ಆಧಾರ್ ಕಾರ್ಡ್ ಎಲ್ಲರ ಹತ್ರನೂ ಕೂಡ ಇದ್ದೇ ಇರುತ್ತೆ. ಇದಕ್ಕೆ ಕೇಂದ್ರ ಸರ್ಕಾರದಿಂದ ಒಂದು ಅಪ್ಡೇಟ್ ಬಂದಿದೆ. ಏನು ಅಪ್ಡೇಟ್ ಇದೆ ಅಂತ ನಾವು ನೋಡೋದಾದರೆ ಇದು ಪ್ರೂಫ್ ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ, ನೋಡ್ಬೋದಾಗಿರುತ್ತೆ. ಪ್ರೂಫ್ ಸಮೇತ ಕೂಡ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ದ ಲಾಸ್ಟ್ ಡೇಟ್ ಟು ಅಪ್ಡೇಟ್ ಆಧಾರ್ ಡಾಕ್ಯುಮೆಂಟ್ ಆನ್ಲೈನ್ ಫಾರ್ ಫ್ರೀ ಇಸ್ June 14, 2025. ಆಫ್ಟರ್ ದಿಸ್ ಡೇಟ್ ಎ ಫೀಸ್ ವಿಲ್ ಬಿ ಚಾರ್ಜ್ಡ್ ಫಾರ್ ಅಪ್ಡೇಟಿಂಗ್ your identity and address proof in the My Aadhaar portal. This free online update facility was initially offered until September 14, 2024 and was extended to December 14, 2024 and again to June 14, 2025. ಅಂದರೆ ಇಲ್ಲಿ ಸ್ನೇಹಿತರೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಯಾರ ಹತ್ರ ಆಧಾರ್ ಕಾರ್ಡ್ ಇದೆ ಈ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿ ಅಂತ ನಿಮಗೆ ಮೊದಲೇ ಹೇಳಿದರು. ಫಸ್ಟು ಹೇಳಿದ್ದು ಯಾವಾಗ ಅಂದರೆ September 14 ಹೇಳಿದರು. ಅದಾದಮೇಲೆ ಡೇಟ್ನು ಕೂಡ ಎಕ್ಸ್ಟೆಂಡ್ ಮಾಡಿದ್ರು December 14ಗೆ. ಆಮೇಲೆ ತಿರ್ಗಾ June 14, 2025 ಕೂಡ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ರು. ಅಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ 10 ವರ್ಷ ಆಗಿದೆ. ಆ 10 ವರ್ಷದಿಂದ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನೇ ಥರದ ಸಿಂಗಲ್ ಚೇಂಜಸ್ ಮಾಡಿಲ್ಲ. ಆಧಾರ್ ಕಾರ್ಡ್ ಆ್ಯಸ್ ಇಟ್ ಈಸ್ 10 ವರ್ಷದಿಂದ ಯಾವ ರೀತಿ ಮಾಡಿಸಿದ್ರಿ ಇವಾಗಲೂ ಕೂಡ ಅದೇ ರೀತಿ ಇದೆ. ಒಂದು ಸಣ್ಣ ಪುಟ್ಟ ಒಂದು ಅಪ್ಡೇಟ್ ಆಗಿಲ್ಲ, ಬಯೋಮೆಟ್ರಿಕ್ ಅಪ್ಡೇಟ್ ಆಗಿಲ್ಲ, ಫೋಟೋ ಅಪ್ಡೇಟ್ ಆಗಿಲ್ಲ ಅಂದರೆ ನೀವು ಕಡ್ಡಾಯವಾಗಿ ಒಂದು ಅಪ್ಡೇಟ್ ಮಾಡಿಸಲೇಬೇಕಾಗುತ್ತೆ. ಏನಾದರೂ ನೀವು ಮಾಡಿಸಿಲ್ಲ ಅಂದರೆ ಇವಾಗ June 14ನೇ ತಾರೀಕಂದು ನೀವೇನಾದರೂ ಮಾಡ್ಸೋಕೆ ಹೋಯ್ತು ಅಂದರೆ ನಿಮಗೆ ಫೈನ್ ಇಂಪೋಸ್ ಆಗುತ್ತೆ. ನೀವು ಫೈನ್ನ ಕಟ್ಬಿಟ್ಟು ನೀವು ಅಪ್ಡೇಟ್ನ ಮಾಡಿಸ್ಕೋಬೇಕಾಗುತ್ತೆ. ನೀವು ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ಸ್ನ ಅಪ್ಡೇಟ್ ಮಾಡಿಸಿ ಅಂತ ಒಂದು ಅಪ್ಡೇಟ್ನ ಕೊಟ್ಟಿರ. ಇದ್ರ ಬಗ್ಗೆ ಪ್ರೂಫು ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದಾಗಿರುತ್ತೆ. ಇದು ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಾಗಿರುವಂಥ ಅಪ್ಡೇಟ್ಸ್ ಆಗಿರುತ್ತೆ. ನೀವೇನಾದರೂ 10 ವರ್ಷದಲ್ಲಿ ಯಾವ್ದಾರ ಒಂದ್ಸಲಿ ನಿಮ್ಮ ಮೊಬೈಲ್ ನಂಬರ್ ಚೇಂಜ್ ಮಾಡಿಸಿರ ಅಥವಾ ನಿಮ್ಮ ನೇಮ್ ಚೇಂಜ್ ಮಾಡಿಸಿರಾ ಅಥವಾ ಫೋಟೋ ಚೇಂಜ್ ಮಾಡಿಸಿರ ಅಂದರೆ ನೀವೇನು ಅಪ್ಡೇಟ್ ಮಾಡ್ಸೋಕೆ ಹೋಗ್ಬಿಡಿ. ನೀವು 10 ವರ್ಷದಿಂದ ಯಾವ ರೀತಿ ಆಧಾರ್ ಕಾರ್ಡ್ ಇತ್ತು ನಿಮ್ಮದು ಇವಾಗಲೂ ಕೂಡ ಅದೇ ರೀತಿ ಆಗಿದೆ, ಏನು ಕೂಡ ಚೇಂಜಸ್ ಆಗಿಲ್ಲ ಅಂದರೆ ನೀವು ಬೇಗ ಹೋಗಿ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಇವಾಗ ಸದ್ಯಕ್ಕೆ ಫ್ರೀ ಇದೆ. June 14ನೇ ತಾರೀಕು ಆದಮೇಲೆ ಫೈನ್ ಕಟ್ಟಬೇಕಾಗುತ್ತೆ. ಇದು ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಬಂದಿರುವಂಥ ಅಪ್ಡೇಟ್ ಆಗಿರುತ್ತೆ. ಮತ್ತು ಇವಾಗ ರೇಷನ್ ಕಾರ್ಡ್ ಸಂಬಂಧಪಟ್ಟಾಗಿ ಏನೊಂದು ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಇಲ್ಲಿ ದ ಲಾಸ್ಟ್ ಡೇಟ್ ಟು ಅಪ್ಡೇಟ್ KYC ಫಾರ್ ರೇಷನ್ ಕಾರ್ಡ್ ಈಸ್ May 31, 2025 ಅಂತ ಕೊಟ್ಟಿದ್ದಾರೆ. ಆಲ್ ರೇಷನ್ ಕಾರ್ಡ್ ಹೋಲ್ಡರ್ಸ್ ಆರ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದಿಸ್ ಪ್ರೋಸೆಸ್ ಟು ಎನ್ಶ್ಯೂರ್ ಕಂಟಿನ್ಯೂಟಿ ಎಲಿಜಿಬಿಲಿಟಿ ಫಾರ್ ಸಬ್ಸಿಡೀಸ್ ಫುಡ್ ಗ್ರೇನ್ಸ್. ದಿಸ್ ಪ್ರೋಸೆಸ್ ಇನ್ವಾಲ್ವ್ಸ್ ಲಿಂಕಿಂಗ್ ದ ಆಧಾರ್ ಕಾರ್ಡ್ ಟು ದ ರೇಷನ್ ಕಾರ್ಡ್ ಆ್ಯಂಡ್ ವೆರಿಫೈಯಿಂಗ್ ದ ಡೀಟೇಲ್ಸ್. ಅಂದರೆ ನೀವೆಲ್ಲರೂ ಕೂಡ ಆಧಾರ್ KYC ಯಾರ್ದಾಗಿಲ್ಲ ಅವರು May 31 ಒಳಗಡೆ ಮಾಡಿಸ್ಕೋಬೇಕಾಗುತ್ತೆ. ಇದು ಸಾಕಷ್ಟು ಸಲ ಡೇಟ್ನ ಎಕ್ಸ್ಟೆಂಡ್ ಮಾಡ್ತಾ ಬಂದಿದ್ದಾರೆ. ಇದು ಫೈನಲ್ ಡೇಟ್ ಆಗಿರುತ್ತೆ. ಇಷ್ಟು ಒಳಗಡೆ ಯಾರು ರೇಷನ್ ಕಾರ್ಡಲ್ಲಿ KYC ಮಾಡಿಸ್ಕೊಂಡಿಲ್ಲ ಅಂದರೆ ಆಧಾರ್ ಕಾರ್ಡು ಎಲ್ಲರದು ಕೂಡ ನಿಮ್ಮ ರೇಷನ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು, ನಿಮ್ಮ ಮನೆ ಸದಸ್ಯರದು. ಅದು ಆಗಿರಲಿಲ್ಲ ಅಂದರೆ ಬೇಗ ಮಾಡಿಸ್ಕೊಳ್ಳಿ. May 31ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಮತ್ತು ಇದೇ ರೀತಿ ನಿಮಗೆ ಕಂಟಿನ್ಯೂಸ್ ಆಗಿ ಸರ್ಕಾರಿ ಯೋಜನೆ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದ.